ಟಿ ವಿಗೆ ಕೂಡಿದರೆ ನಿಶ್ಚಿತವಾಗಿ ತುಸಲ್ ಮೆಜಾರಿಟಿಯನ್ನು ತಮಿಳುನಾಡಿನಲ್ಲಿ ಗಳಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾರಣ ಇಷ್ಟ, ಅವ್ರು ಯಾವಾಗಲೂ ಮೋದಿಯವರು ನಂಬುವುದಿಲ್ಲ ಈ ರಾಜ್ಯದಲ್ಲ. ಹೀಗಾಗಿ ಮೋದಿಯವರ ಈ ಸಲ ಒಂದು ಸೀಟ್ ಬಂದಿಲ್ಲ ಅನ್ನೋದು ಗಮನಿಸಬೇಕಾಗ್ಯದ. ಈಗ ಎರಡನೇದು ಉಳಿದು ಏನಪ್ಪ ಅಂದರೆ ಈ ಆಡಳಿತ ಬೇಸರ ಆಗ್ಯದ. ಡಿ ಎಮ್ ಕೆ DMK ಆಡಳಿತ ಹೊಸ ಆಡಳಿತ ಬೇಕಾಗ್ಯದ. ಹೀಗಾಗಿ ಕಾಂಗ್ರೆಸ್ ಅಂತ ಅಧಿಕಾರದಾಗಿದ್ದು ಇಲ್ದಂಗೆ ಇತ್ತಲ್ಲ, ಈಗೂ ಅಷ್ಟೇ ಅದ. ಅದಕ್ಕೆ ಕಾಂಗ್ರೆಸ್ ಜೊತೆಗೂಡಿ TVK ನಿಂತು ನಿಮ್ಮ ಎಲೆಕ್ಷನ್ ಮಾಡಿದ್ರೆ ಅಧಿಕಾರಕ್ಕೆ ಬರೋದಂತ ಗ್ಯಾರಂಟಿ. ಆದರೆ ಅದೇ ಕಾಲಕ್ಕೆ ರಜನಿಕಾಂತ್ ಅವರು ಈ DMK DMK ಹೆಗಲ ಮೇಲೆ ಅಧಿಕಾರ ಹಿಡಿಕೆ ಬಂದರೆ ಅವ್ರು ಹೇಳ್ದಂಗೆ ಕೇಳದೇ ಇದ್ದರೆ ಇವರಿಬ್ಬರು ಹೆಗಲು ತಗೊಂಡು ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದೆ. ಆಗ ರಜನಿಕಾಂತ್ ಇಲ್ಲಿವರೆಗೆ ಕರ್ಕೊಂಡ್ಬಂದಂಥ ಒಂದು ದೊಡ್ಡ ಹೆಸರು ತಲೈವಾ ಅನ್ನುವಂಥ ಒಂದು ಏನು ಹೆಸರದ ಅವ್ರಿಗೆ ಕೊಟ್ಟಿದ್ದಾರೆ ಪ್ರೀತಿಯಿಂದ, ಅದನ್ನು ಕಳ್ಕೊಳ್ಳುವಂಥ ದಿನಗಳು ಬಂದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇಲ್ಲೇ DMKಗೆ DMKಗೆ ಅವ್ರ ಸ್ವಹಿತಾಸಕ್ತಿ ಇದೆ. ಅದಕ್ಕಾಗಿ ರಜನಿಕಾಂತ್ ಅವ್ರಿಗೆ ಬಂದ್ರಿ ಅಂತ ಕರಿತಾ ಇರ್ಬೋದು. ಪಕ್ಕ ಸುದ್ದಿ ಅಲ್ಲ, ಅದು ಸುದ್ದಿ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬೇಡಿ. H16 ನ್ಯೂಸ್ ಅರ್ಥಿಸಿದ್ದರೆಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.